ಈಗ ಹೊಸದಾಗಿ ಒಂದಿಷ್ಟು ಬದಲಾವಣೆಗಳಾಗುವಂಥ ಲಕ್ಷಣಗಳಿದೆ. ಅದರಲ್ಲೂ ಕೂಡ ಮೆಟ್ರೋ ವಿಚಾರದಲ್ಲಿ ಏನೋ ಮಾಡ್ತಾರಂತೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಲು ಸಾಲು ಆತ್ಮಹತ್ಯೆ ಯತ್ನ ಪ್ರಕರಣಗಳೇನಾಗ್ತಾ ಇದೆ. ಈ ವಿಚಾರದಲ್ಲಿ ಈಗ BMRCಯಲ್ಲಿ ಎಚ್ಚೆತ್ತುಕೊಂಡು ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಸೂಚನೆ ಮಾಡಿಕೊಳ್ತಾ ಇದ್ದಾರೆ. ಮೆಟ್ರೋ ಆಪರೇಟರ್ ಕಂಟ್ರೋಲ್ ಮಾಡಿಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಾಹುತ ಆಗದಂತೆ ತಡೆಯಲು ಚಾಲನೆಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಇವೇನು ಮಾಡಿದ್ರು ಯಾವ ಬದಲಾವಣೆನೂ ಆಗಲ್ಲ. ಅಲ್ಲಿ ನಾವು ನಿಂತಿದ್ದೀವಿ ಅಂತೇಳಿ ನಿಂತುಬಿಟ್ಟು ಗಾಡಿ ಬಂದಾಗ ಜಂಪ್ ಮಾಡಿಬಿಟ್ರೆ ಅದು ಹಂಗೆ ಪರಿಸ್ಥಿತಿ. ಅಲ್ಲೇನೋ ಗ್ಲಾಸ್ ಹಾಕ್ತೀನಿ ಅಂತಂದಿದ್ದೀರಲ್ಲ, ಅದೇ ಬೆಟ್ರು. ಅಲ್ಲಿ ನಿಂತ್ಕೊಂಡಿರುವಂಥ ಜಾಗ ಆಮೇಲೆ ಓಪನ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೊ ವೇಗದ ಮಿತಿ 100 ಅಥವಾ 200 ದೂರದಲ್ಲಿ ಕಡಿಮೆ ಇರಬೇಕು ಅಂದಿದ್ದಾರೆ ಅಲ್ಲಿಂದ ಬರಬೇಕಾದ್ರೆ ಮೀಟರಲ್ಲಿ. ಪ್ರಯಾಣಿಕರು ಮೆಟ್ರೋ ಹತ್ತಿದ ಮೇಲೆ ಗಮನಿಸಿ ಚಾಲನೆ ಮಾಡಬೇಕು. ಪೀಕ್ ಅವರ್ಸ್ನಲ್ಲಿ ಮೆಟ್ರೋ ಕಂಟ್ರೋಲ್ ಬಗ್ಗೆ ನಿಗಾ ವಹಿಸಬೇಕು. ಮೆಟ್ರೋ ನಿಲ್ದಾಣಗಳ ಬಳಿ ವೇಗದ ಮಿತಿ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಒಳ್ಳೆಯದೇ. ಆತ್ಮಹತ್ಯೆಗೆ ಯತ್ನ ಕಂಡು ಬಂದರೆ ಮೆಟ್ರೋ ನಿಲ್ಲಿಸಬೇಕು ಇಮ್ಮಿಡಿಯೇಟ್ ಆಗಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ತೆಗೆದುಕೊಳ್ಳುವಂಥ ನಿಯಮಾವಳಿಗಳು, ನಿಮ್ಮ ಗೈಡ್ಲೈನ್ಸ್ಗಳು ನಿಮಗಿದೆ. ಜನರಿಗೆ ಕೊಡಬೇಕಾಗಿರುವಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಕೊಡಬೇಕು. ಈ ರೀತಿ ಮಾಡುವಂಥವರಿಗೆ ದಂಡ ಎಷ್ಟು ಹಾಕಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಇನ್ನೊಂದು ಸಲ ಬದುಕಿದ್ರೆ, ಬದುಕಿಲ್ಲ ಅಂದರೆ ಮುಗೀತು ಕತೆ, ಹೋದ ಅಂತ ಅನ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಇದೆಲ್ಲವೂ ಕೂಡ ವೇಗದ ಮಿತಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದೇ, ಇದು ಗೈಡ್ಲೈನ್ಸ್ಗಳಲ್ಲಿ ತರಬೇಕಾಗಿರುವಂಥದ್ದು. ಆದರೆ ಜನಸಾಮಾನ್ಯರಿಗೂ ಒಂದು ಎಚ್ಚರಿಕೆ ಕೊಡಬೇಕು. ಇಂಥ ಪ್ರಯತ್ನವನ್ನು ಪಟ್ಟರೆ ಏನು ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಅದೇನೋ ಗ್ಲಾಸ್ ಹಾಕ್ತೀವಿ ಅಂತ ಹೇಳಿದರು. ಗಾಡಿ ಬಂದು ನಿಂತಾಗ ಮಾತ್ರ ಓಪನ್ ಮಾಡಿ ಒಳಗಡೆ ಹೋಗೋ ರೀತಿಯಲ್ಲಿ ಅದೇನಾದರೂ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಥವಾ ಅದ್ರ ಬಗ್ಗೆ ಯೋಚನೆನೇ ಇಲ್ವಾ? ಅರುಣ್, ತಾವು ಹೇಳಿದ್ದು PST ಗ್ಲಾಸ್ ಅಳವಡಿಕೆ ಮಾಡಬೇಕು ಎನ್ನುವಂಥದ್ದು ಪ್ರಸ್ತಾವನೆ ಇತ್ತು. ಈ ಹಿಂದೆ ಈಗಾಗಲೇ ಚಾಲನೆ ಇರ್ತಕ್ಕಂಥ ಮೆಟ್ರೋ ಲೈನ್ ಏನಿದಾವೆ ಅವುಗಳಲ್ಲಿ PST ಲೈನ್ ಅನ್ನು ಅಳವಡಿಸಬೇಕು ಅಂತಂದ್ರೆ ತುಂಬಾ ದುಡ್ಡು ಖರ್ಚಾಗತ್ತೆ. 400ಕ್ಕೂ ಹೆಚ್ಚು ಕೋಟಿಗಳು ಅವಶ್ಯಕತೆ ಇದೆ. ಹಾಗಾಗಿ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇರುವಂತದ್ದು. ಭದ್ರತೆಯನ್ನ ಹೆಚ್ಚಳ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸದಾಗಿ ಆರಂಭ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಲೈನ್ಗಳಲ್ಲಿ PST ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಅಳವಡಿಸ್ತಾ ಇದ್ದಾರೆ ಕೂಡ. ಆದ್ರೆ ಇಲ್ಲಿ ಪ್ರಮುಖವಾಗಿ ಜನರಿಗೆ ಅರಿವು ಮೂಡಿಸ್ಬೇಕು ಅಂತಾನು ಕೂಡ ತಾವು ಹೇಳಿದ್ರೆ, ಈಗಾಗಲೇ ಪ್ರತಿಯೊಂದು ನಿಯಮ ಕೂಡ ಮೆಟ್ರೋ ನಿಲ್ದಾಣಗಳಲ್ಲಿ ಇರುವಂತದ್ದು. 20 ನಿಮಿಷಕ್ಕಿಂತ ಹೆಚ್ಚು ಕಾಲ ನಿಂತ್ರೆ ಅಲ್ಲಿ 50 ರೂಪಾಯಿದಿಂದ 500 ರೂಪಾಯಿವರೆಗೂ ದಂಡವನ್ನ ಕಟ್ಟಬೇಕಾಗತ್ತೆ. ಮತ್ತೆ ಆತ್ಮಹತ್ಯೆಗೆ ಯತ್ನ ಮಾಡದಂತವ್ರ ವಿರುದ್ಧ ಕೂಡ ಕಂಪ್ಲೇಂಟ್ ಕೊಟ್ಟು ಅವ್ರ ವಿಚಾರಣೆ ಮಾಡಿ ಅವ್ರಿಗೆ ಕ್ರಮ ವಹಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಮೆಟ್ರೋ ನಿಲ್ದಾಣಗಳಲ್ಲಿ ನಿಯಮ ಇದೆ. ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ರೀತಿ ಆಗ್ತಾ ಇರುವಂತದ್ದು ನಿಜಕ್ಕೂ ಮೆಟ್ರೋ ಚಾಲಕರು ಮತ್ತೆ ಮೆಟ್ರೋ ಆಪರೇಟ್ ಮಾಡುವಂತವರು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಆತಂಕವನ್ನ BMRCL ಮುಂದೆ ತೋಡ್ಕೊಂಡ ಬಳಿಕ ಈಗ BMRCL ಈ ರೀತಿಯಾದಂತ ಒಂದು ನಿಯಮಗಳನ್ನ ಜಾರಿ ಮಾಡಿ ವೇಗದ ಮಿತಿ ಮತ್ತೆ ಪೀಕ್ ಅವರ್ಸ್ ಇರ್ಬೇಕಾದ್ರೆ ಒಂದಷ್ಟು ಮುಂಜಾಗ್ರತೆಯನ್ನ ವಹಿಸಿ ಮತ್ತೆ ಡಬಲ್ ಎಚ್ಚರಿಕೆಯನ್ನ ವಹಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಲೋಕೇಶ್.